ತಾವು ಸಡನ್ ಆಗಿ ಪ್ಲೇಸ್ ಚೇಂಜ್ ಮಾಡಿ ಇಲ್ಲಿಗೆ ಬಂದು ಕೂತಿದ್ ವಿಷಯ, ಇಲ್ಲಿ ಅಹಾನ ತಲ್ವಾರ್ ಕೂತ್ಕೋತಾಳೆ ಅಂತ ನಿಂಗೆ ಮೊದ್ಲೇ ಗೊತ್ತಿತ್ತಾ? ಅದಕ್ಕೆ ತಾನೇ ಇಲ್ಲಿ ಬಂದಿದ್ದು ಅಂತ ಕೇಳ್ದ. ಜಗನ್ ಅದಕ್ಕೆ ಏನೂ ಮಾತಾಡದೆ ತುಟಿ ಅಂಚಲ್ಲೇ ನಕ್ಕ. ಅಮೋಘ್ ಮತ್ತೆ ಜಗನ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಕ್ಲಾಸ್ ರೂಮ್ಗೆ ಒಬ್ರು ಲೇಡಿ ಬಂದ್ರು. ಅವ್ರು ನೋಡೋದಕ್ಕೆ 27-28 ವರ್ಷದವ್ರ ಥರ ಕಾಣ್ತಾ ಇದ್ರು. ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ರು. ಆ ಲೇಡಿ ಪೋಡಿಯಂ ಮೇಲೆ ಹತ್ತಿ, ಹಲೋ ಎವ್ರಿ ಒನ್, ಐ ಆಮ್ ಪ್ರೊಫೆಸರ್ ಮಹಿಮಾ ರಾವಲ್. ನೆಕ್ಸ್ಟ್ 4 ವರ್ಷದ ತನಕ ನಾನೇ ನಿಮ್ಮ ಇನ್ಸ್ಟ್ರಕ್ಟರ್ ಆಗಿರ್ತೀನಿ ಅಂತ ಪರಿಚಯ ಮಾಡಿಕೊಂಡ್ರು. ನಂತರ ಅವರು ಸೀರಿಯಸ್ ಆಗಿ, ಈ ಸ್ಕೂಲಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಮ್ಯಾಟ್ರ್ ಆಗೋದು ಅಂದರೆ ಅದು ನಿಮ್ಮ ಡಿಸಿಪ್ಲಿನ್. ನೀವೇನಾದರೂ ಇಲ್ಲಿನ ರೂಲ್ಸ್ ಬ್ರೇಕ್ ಮಾಡಿದ್ರೆ ಎಂಥ ಪ್ರೆಸ್ಟೀಜಿಯಸ್ ಫ್ಯಾಮಿಲಿಯಿಂದ ಬಂದಿದ್ರು ಯಾರೂ ನಿಮ್ಮನ್ನು ಕಾಪಾಡೋದಕ್ಕಾಗಲ್ಲ. ಸೊ ನಾವು ಫಸ್ಟ್ ಈ ರೂಲ್ಸ್ ಬಗ್ಗೆನೇ ಮಾತಾಡೋಣ. ಇವತ್ತಿಂದ ನಿಮಗೆ ಕೇವಲ ಒಂದು ಐಡೆಂಟಿಟಿ ಮಾತ್ರ ಇರುತ್ತೆ, ಅದೇ ಈ ಹೀಲಿಂಗ್ ಆರ್ಟ್ ಸ್ಕೂಲ್ನ ಸ್ಟೂಡೆಂಟ್ ಆಗಿ. ನೀವೇನಾದರೂ ಇದನ್ನು ಮರೆತು ಲೈನ್ ಕ್ರಾಸ್ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿಂದ ಎಕ್ಸ್ಪೆಲ್ ಆಗ್ತೀರಿ ಅಂತ ವಾರ್ನ್ ಮಾಡಿದ್ರು. ಆ ಪ್ರೊಫೆಸರ್ ಅಷ್ಟೊಂದು ಸೀರಿಯಸ್ ಆಗಿ ಹೇಳಿದ್ರು ಒಂದಷ್ಟು ಜನ ಅದನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ. ಸೊ ಸ್ಟೂಡೆಂಟ್ಸ್ ಕ್ರೌಡಲ್ಲಿ ಕೂತ್ಕೊಂಡಿದ್ದ ಒಬ್ಬ ಹುಡುಗ ಜೋರಾಗಿ ಕೂಗ್ದ, ಈ ಲೈನ್ ಕ್ರಾಸ್ ಮಾಡೋದು ಅಂದರೆ ಏನು ಪ್ರೊಫೆಸರ್? ಈಗ ನನಗೆ ನನ್ನ ಟೀಚರ್ ತುಂಬ ಇಷ್ಟ ಆದರೆ ನಾನು ಅವ್ರನ್ನ ಡೇಟಿಗೆ ಇನ್ವೈಟ್ ಮಾಡ್ಬೋದಾ? ಆ ಹುಡುಗ ಕೇರ್ಲೆಸ್ ಆಗಿ ಕೇಳ್ದ. ಅದನ್ನು ಕೇಳಿ ಪ್ರೊಫೆಸರ್ ಮಹಿಮಾ ಸಡನ್ ಆಗಿ ತಮ್ಮ ಬುಕ್ನ ಡೆಸ್ಕ್ ಮೇಲೆ ಕುಟ್ಟಿದ್ರು. ಏನು ನಿನ್ನ ಹೆಸರು ಅಂತ ಕೇಳಿದ್ರು. ಅದಕ್ಕೆ ಆ ಹುಡುಗ ಕಾನ್ಫಿಡೆಂಟ್ ಆಗಿ, ನನ್ನ ಹೆಸರು ಅಜಿತ್ ಪಾಟೀಲ್, ನೀವಿವತ್ತು ರಾತ್ರಿ ನನ್ನ ಜೊತೆ ಡಿನ್ನರ್ ಮಾಡೋದಕ್ಕೆ ಬರ್ತೀರಾ ಅಂತ ಕೇಳ್ದ. ಪ್ರೊಫೆಸರ್ ಮಹಿಮಾ ಅವನ ಮಾತಿಗೆ ಉತ್ತರ ಕೊಡಲಿಲ್ಲ. ಅದ್ರ ಬದಲಿಗೆ ಅವ್ರೇನೋ ಯೋಚನೆ ಮಾಡ್ತಾ, ಬೆಂಗಳೂರಲ್ಲಿರೋ ಹೋಟೆಲ್ ಚೈನ್ಸ್ ಉತ್ತರಾಧಿಕಾರಿ ಅಂತ ಹೇಳ್ತಾ ಇರಬೇಕಾದ್ರೇ ಅಜಿತ್, ಎಸ್ ಎಸ್ ಯು ಆರ್ ರೈಟ್, ಅದೇ ನಾನು ಅಂತ ಪ್ರೌಡಾಗಿ ಹೇಳ್ದ. ಅದನ್ನ ಕೇಳಿ ಪ್ರೊಫೆಸರ್ ಮಹಿಮಾ ಮುಖದಲ್ಲಿ ನಗು ಮೂಡ್ತು. ಅವರು ಡಿಗ್ನಿಫೈಡ್ ಟೋನಲ್ಲಿ, ವೆರಿ ವೆಲ್ ಮಿಸ್ಟರ್ ಅಜಿತ್ ಪಾಟೀಲ್, ನೀವು ಈ ಕೂಡಲೇ ಹೀಲಿಂಗ್ ಆರ್ಟ್ ಸ್ಕೂಲಿಂದ ಎಕ್ಸ್ಪೆಲ್ ಆಗ್ತಾ ಇದ್ದೀರಿ, ಯು ಕ್ಯಾನ್ ಗೋ ನೌ ಅಂತ ಇನ್ಫಾರ್ಮ್ ಮಾಡಿದ್ರು. ಅವ್ರ ಮಾತು ಕೇಳಿ ಅಜಿತ್ ಸ್ಟನ್ ಆದ. ಅವನು ತಡವರಿಸ್ತಾ, ವಾಟ್, ವೈ ಆರ್ ಯು ಡೂಯಿಂಗ್ ದಿಸ್ ಅಂತ ಕೇಳ್ದ. ಯಾಕಂದರೆ ನೀವು ನಿಮ್ಮ ಪ್ರೊಫೆಸರ್ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ಹಾಗೆ ಅವ್ರ ಜೊತೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಂಡ್ರಿ. ಇನ್ನೂ ನೀವು ನಿಮ್ಮ ಹಳೆ ಕ್ಲಾಸ್ಮೇಟ್ಸ್ಗೆ ಒಳ್ಳೆ ಎಕ್ಸಾಂಪಲ್ ಆಗ್ತೀರಿ. ಪ್ರೊಫೆಸರ್ ಮಹಿಮಾ ಎಕ್ಸ್ಪ್ಲೇನ್ ಮಾಡಿದ್ರು. ಅವರು ಅಜಿತನ ಮಾತಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವರು ಡೈರೆಕ್ಟಾಗಿ ಅಜಿತ್ ಬ್ಯಾಗ್ ತಗೊಂಡು ವಿಂಡೋ ಓಪನ್ ಮಾಡಿ ಅಲ್ಲಿಂದ ಬ್ಯಾಗ್ನ ಎಸೆದೇ ಬಿಟ್ರು. ನಂತರ ಅವರು ಅಜಿತ್ ಕಡೆ ತಿರುಗಿ, ನೀವಿನ್ನೂ ಕ್ಯಾಂಪಸ್ಸಿಂದ ಹೊರಗೆ ಹೋಗ್ತಾ ನಿಮ್ಮ ಬ್ಯಾಗನ್ನು ಪಿಕ್ ಮಾಡ್ಬೋದು ಅಂತ ಹೇಳಿದ್ರು. ಪ್ರೊಫೆಸರ್ ಮಹಿಮಾ ಬಿಹೇವಿಯರ್ ನೋಡಿ ಕ್ಲಾಸಲ್ಲಿ ಎಲ್ಲರೂ ಶಾಕ್ ಆದರು. ಹಾಗಾಗಿ ಅವ್ರು ಯಾರೂ ಪ್ರೊಫೆಸರ್ ಎದುರಿಗೆ ಮಾತಾಡೋ ಧೈರ್ಯ ಮಾಡಲಿಲ್ಲ. ನಂತರ ಪ್ರೊಫೆಸರ್ ಪೋಡಿಯಂ ಮೇಲೆ ಬಂದು ಸ್ಟೂಡೆಂಟ್ಸ್ ಕಡೆ ತಿರುಗಿದ್ರು. ನೀವು ನನ್ನ ಮಾತು ಕೇಳಿದರೆ ಇಲ್ಲಿ ಚೆನ್ನಾಗಿರ್ತೀರಿ, ಅದನ್ನು ಬಿಟ್ಟು ನನಗಾಗಲಿ ನಿಮ್ಮ ಕ್ಲಾಸ್ಮೇಟ್ಸ್ಗಾಗಲಿ ಅವಮಾನ ಮಾಡಿದ್ರೆ, ಅವ್ರ ಕೆಲ್ಸಕ್ಕೆ ತೊಂದರೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಆಗ ನೀವು ಈ ಸ್ಕೂಲಲ್ಲಿ ಹೆಚ್ಚು ದಿನ ಉಳಿಯಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ, ಪ್ರೊಫೆಸರ್ ಫರ್ಮಾಗಿ ಹೇಳಿದ್ರು. ಸ್ಟೂಡೆಂಟ್ಸ್ ಯಾರೂ ಏನೂ ಮಾತಾಡಲಿಲ್ಲ. ಅವರೆಲ್ಲ ಜೋರಾಗಿ ಉಸಿರಾಡಿದ್ರು. ಎಲ್ಲಿ ಪ್ರೊಫೆಸರ್ ಕೇಳ್ಬಿಡುತ್ತೋ ಅಂತ ಭಯದಲ್ಲಿ ಕೂತ್ಕೊಂಡ್ರು. ಅಷ್ಟರಲ್ಲಿ ಪ್ರೊಫೆಸರ್ ಮಹಿಮಾ ಮತ್ತೆ, ಒನ್ ಮೋರ್ ಥಿಂಗ್, ಈಗ ಸ್ವಲ್ಪ ಟೈಮ್ ಮುಂಚೆ ಈ ಕ್ಲಾಸ್ ರೂಮಲ್ಲೇ ಒಂದು ಫೈಟ್ ಆಗಿದೆ ಅಂತ ನಂಗೆ ಗೊತ್ತು. ಇಂಥದ್ದೆಲ್ಲ ಫಸ್ಟ್ ಡೇ ಸ್ಕೂಲಲ್ಲಿ ಸರಿಯಲ್ಲ ಅಂತ ನನಗನ್ಸುತ್ತೆ ಅಂತ ಹೇಳಿದ್ರು. ಈಗಲೂ ಸ್ಟೂಡೆಂಟ್ಸ್ ಏನೂ ಮಾತಾಡಲಿಲ್ಲ. ಆದರೆ ಅವರೆಲ್ಲರೂ ಸ್ಲೋ ಆಗಿ ಲಾಸ್ಟ್ ರೋದಲ್ಲಿ ಕೂತ್ಕೊಂಡಿದ್ದ ಅಮೋಘ್ ಮತ್ತೆ ಜಗನ್ ಕಡೆ ನೋಡಿದ್ರು. ಇದನ್ನು ನೋಡಿ ಅಮೋಘ್ ಗಲಿಬಿಲಿ ಆದ. ಅವನು ಪ್ರೊಫೆಸರ್ ಎಲ್ಲಿ ನೋಟಿಸ್ ಮಾಡಿಬಿಡ್ತಾರೋ ಅಂತ ನೆಲ ನೋಡ್ತಾ ಕೂತ್ಕೊಂಡ. ಆದರೆ ಜಗನ್ ಮಾತ್ರ ಈಗಲೂ ಕಾಮಾಗೇ ಇದ್ದ. ಇನ್ಫ್ಯಾಕ್ಟ್ ಅವನು ಪ್ರೊಫೆಸರ್ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತೇ ಆಗಿಲ್ಲ ಅನ್ನೋ ಹಾಗೆ ಸುತ್ತಲೂ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ ಪ್ರೊಫೆಸರ್ ಮಹಿಮಾ ಡೈರೆಕ್ಟಾಗಿ ಅಮೋಘ್ ಮತ್ತೆ ಜಗನ್ನೇ ನೋಡ್ತಾ, ಇನ್ನೂ ಎಷ್ಟೊತ್ತು ನೀವಲ್ಲ ಅನ್ನೋ ಹಾಗೆ ಪ್ರಿಟೆಂಡ್ ಮಾಡ್ತೀರಿ? ಸ್ಕೂಲ್ನ ಫಸ್ಟ್ ಡೇನೇ ಫೈಟ್ ಮಾಡೋದು ಒಳ್ಳೆಯದು ಅಂತ ನಿಮಗನ್ಸುತ್ತಾ? ಅದು ಕ್ಲಾಸ್ ರೂಮಲ್ಲಿ. ಸ್ಟ್ಯಾಂಡ್ ಅಪ್ ರೈಟ್ ನಾವ್ ಅಂತ ತಾಕೀತ್ ಮಾಡಿದ್ರು. ನೀವಿವತ್ತು ಕ್ಲಾಸ್ ರೂಮಲ್ಲಿ ಫೈಟ್ ಮಾಡಿದ್ರ ಹಿಂದೆ ಏನು ರೀಸನ್ ಇತ್ತೋ ನನಗಂತೂ ಗೊತ್ತಿಲ್ಲ.
ಆದರೆ ಅದೇನೇ ಇದ್ರೂ ಸ್ಕೂಲ್ ತನಕ ಇನ್ಯಾವತ್ತೂ ಬರೋ ಹಾಗಿಲ್ಲ. ನಿಮ್ಮನ್ನು ನಾನು ಎಕ್ಸ್ಪೆಲ್ ಮಾಡಲ್ಲ, ಬಟ್ ಪನಿಷ್ಮೆಂಟ್ ಸಿಗುತ್ತೆ. ನಿಮ್ಮ ಪನಿಷ್ಮೆಂಟ್ ಅಂದರೆ ಫುಟ್ಬಾಲ್ ಫೀಲ್ಡಲ್ಲಿ 50 ರೌಂಡ್ ಓಡೋದು ಅಂತ ಅನೌನ್ಸ್ ಮಾಡಿದ್ರು. ಅಮೋಗಂತೂ ಅದನ್ನು ಕೇಳಿ ಮನಸ್ಸಲ್ಲೇ, ಏನು ಹೇಳಿದ್ರು ಇವರು, 50 ರೌಂಡಾ, ಅಷ್ಟು ನಮ್ಮಿಂದ ಓಡೋದಕ್ಕಾಗುತ್ತಂತ ಅಂತ ಅನ್ಕೊಂಡ. ಅವನಿಗೆ ಪ್ರೊಫೆಸರ್ ಹೇಳಿದ್ದು ಜೋಕ್ ಆಗಿರಲಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಜಗನ್ ಮಾತ್ರ ಓಪನ್ ಆಗಿ, ನೋ ವೇ, ನಾನೆಲ್ಲೂ ಹೋಗ್ತಾ ಇಲ್ಲ, 50 ರೌಂಡಲ್ಲ, ನಾನು 50 ಹೆಜ್ಜೆನೂ ಓಡೋನಲ್ಲ ಅಂತ ಹೇಳ್ದ. ಅವನು ತಿರುಗಿ ಪ್ರೊಫೆಸರ್ ಪರ್ಮಿಷನ್ ಕೂಡ ಕೇಳದೆ ತನ್ನ ಸೀಟಲ್ಲಿ ಕೂತ್ಕೊಂಡ. ನೀನ್ ನಿಜವಾಗ್ಲೂ ಓಡಲ್ವಾ? ಪ್ರೊಫೆಸರ್ ಜಗನ್ನನ್ನೇ ಗುರಾಯಿಸ್ತಾ ಕೇಳಿದ್ರು. ಅದಕ್ಕೆ ಜಗನ್ ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿ, ಇಲ್ಲ, ನಾನು ಓಡಲ್ಲ, ಯಾರು ಚಾಲೆಂಜ್ ಹಾಕಿದ್ರು ನಾನು ಮಾತ್ರ ಓಡಲ್ಲ ಅಂತ ಹೇಳ್ದ. ಅಮೋಘಂಗೆ ಅವ್ರ ಪೇಷನ್ಸ್ನ ಇನ್ನೂ ಚೆಕ್ ಮಾಡೋದು ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಅವನು ತಕ್ಷಣಕ್ಕೆ ಒಪ್ಪಿಗೆ ಕೊಡ್ತಾ, ಓಕೆ ಓಕೆ ಮ್ಯಾಮ್, ನಾವು ಹೋಗ್ತೀವಿ, ಯು ಡೋಂಟ್ ವರಿ ಅಂತ ಹೇಳ್ತಾ ಜಗನ್ ಕಡೆ ತಿರುಗ್ದ. ಜಗನ್ ಪ್ಲೀಸ್ ಎದ್ದೇಳು, ನಮ್ಮ ಹತ್ರ ಈಗ ಇದನ್ನ ಬಿಟ್ಟು ಬೇರೆ ಆಪ್ಷನ್ ಕೂಡ ಇಲ್ಲ, ಬಾ ಅಂತ ಹೇಳ್ತಾ ಅಮೋಘ್ ಜಗನ್ ಕೈನ ಹಿಡಿದು ಎಳ್ಕೊಂಡು ಕರ್ಕೊಂಡು ಹೋದ. ಫುಟ್ಬಾಲ್ ಫೀಲ್ಡ್ಗೆ ಬಂದಿದ್ದೆ ಅಮೋಘ್ ಮತ್ತೆ ಜಗನ್ ಇಬ್ರು ತಮ್ಮ ಬ್ಯಾಗ್ನ ಸೈಡಲ್ಲಿಟ್ಟು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ವರ್ಗೆ ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆ ಜಗನ್ ಕೆನ್ನೆಗೆ ಹೊಡೆದಿದ್ದೆ ಇನ್ನೂ ಉರಿತಾ ಇತ್ತು. ಅವನು ಇಡೀ ಕ್ಲಾಸ್ ನಡೀತಿರ್ಬೇಕಾದ್ರೆ ಆ ಜಾಗನ ಸವರ್ತಾನೆ ಕೂತಿದ್ದ. ಬಟ್ ಈಗ ಕ್ಲಾಸ್ ಮುಗಿದ್ಮೇಲೆ ಹೊರಗಡೆ ಅಮೋಘ್ ಮತ್ತೆ ಜಗನ್ ಓಡ್ತಾ ಇರೋದನ್ನ ನೋಡಿ ಅನ್ವರ್ಗೆ ಸ್ವಲ್ಪ ಸಮಾಧಾನ ಆಯಿತು. ಅವನು ಅವರಿಬ್ಬರಿಗೂ ಇನ್ನಷ್ಟು ಇನ್ಸಲ್ಟ್ ಮಾಡಬೇಕು ಅಂತ ವಿಂಡೋ ಹತ್ರ ಹೋಗಿ ಜೋರಾಗಿ ಕೂಗ್ದ, ಗಾಯ್ಸ್ ಎಲ್ರು ಅಲ್ಲಿ ನೋಡಿ, ಆಗ ಕ್ಲಾಸಲ್ಲಿ ಎಲ್ಲರ ಹತ್ರ ಸ್ಕೋಪ್ ತಗೊಳ್ತಾ ಇದ್ದ ಜಗನ್ ಮತ್ತೆ ಅಮೋಘ್ ಈಗ ಹೇಗ್ ಓಡ್ತಿದ್ದಾರೆ ನೋಡಿ ಪಾಪ ಅಂತ ವ್ಯಂಗ್ಯವಾಗಿ ಹೇಳ್ದ. ಅವನ್ ಮಾತು ಕೇಳಿದ್ದೆ ಕ್ಲಾಸಲ್ಲಿ ಇದ್ದವರೆಲ್ಲ ವಿಂಡೋ ಕಡೆ ಓಡಿದ್ರು. ಆದ್ರೆ ಅನ್ವರ್ ಅನ್ಕೊಂಡ್ ಹಾಗೆ ಅವ್ರು ಯಾರು ಅಮೋಘ್ ಮತ್ತೆ ಜಗನ್ಗೆ ಇನ್ಸಲ್ಟ್ ಮಾಡಲಿಲ್ಲ. ಬದಲಿಗೆ ಅವರೆಲ್ಲ ಜೆಲಸ್ ಆಗೋದಕ್ಕೆ ಸ್ಟಾರ್ಟ್ ಆದ್ರು. ವಾವ್, ಅವರಿಬ್ರು ಎಷ್ಟು ಲಕ್ಕಿ ಅಲ್ವಾ, ಆರಾಮಾಗಿ ಫೀಲ್ಡಲ್ಲಿ ಓಡ್ತಾ ಇದ್ದಾರೆ, ನನಗೂ ಇಂಥ ಚಾನ್ಸ್ ಸಿಕ್ಕಿದ್ರೆ ಅಂತ ಒಬ್ಬ ಹೇಳ್ದ. ಅದಕ್ಕೆ ಇನ್ನೊಬ್ಬ, ಕರೆಕ್ಟ್ ಕಣೋ, ಯಾರು ಈ ಬೋರಿಂಗ್ ಕ್ಲಾಸ್ ಕೇಳ್ತಾ ಇರ್ತಾರೆ, ಇದಕ್ಕಿಂತ ಪ್ರೊಫೆಸರ್ ನನಗೆ ಪನಿಷ್ಮೆಂಟ್ ಕೊಡ್ಬೋದಿತ್ತು, ಸ್ವಲ್ಪ ಫಿಸಿಕಲ್ ಟ್ರೈನಿಂಗ್ ಆದರೂ ಆಗೋದು ಅಂತ ಹೇಳ್ದ. ಸುಮಾರು 1.5 ತಾಸಿನ ನಂತರ ಫೈನಲಿ ಅಮೋಘ್ ಮತ್ತೆ ಜಗನ್ ಇಬ್ರು ರನ್ನಿಂಗ್ ಕಂಪ್ಲೀಟ್ ಮಾಡಿದ್ರು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.